ಈಗ ಒಂದು ಲೋಕಸಭಾ ಚುನಾವಣೆ ನಂತರ ರಾಜಕೀಯ ಬದಲಾವಣೆ ಆಗ್ತದೆ ಅಂತ ತಾವು ಹೇಳ್ತಾ ಇದ್ರಿ. ಈಗೆಲ್ಲ ಈಗಿನ ರಿಸಲ್ಟ್ ಹತ್ರ ಬಂದದ, ಯಾವ ರೀತಿ ಬದಲಾವಣೆ ಆಗ್ಬೋದು ಚುನಾವಣೆ ನಂತರ? ನೋಡಿ, ಲೋಕಸಭಾ ಚುನಾವಣೆ ಆದಮೇಲೆ ನಾನು ಹೇಳ್ತೀನಿ, ಕಾಂಗ್ರೆಸ್ನೊಳಗೆ ಏನೋ ಒಂದು ಇಂಟರ್ನಲ್ ಆಂತರಿಕ ಕಲಹ ಏನಿದೆ ಅಲ್ಲ, ಅದು ಹೊರಗೆ ಬರ್ತದೆ. CM DCM ನಡುವೆ ನಡೆದಂಥ ಕಾದಾಟ ಇರ್ಬೋದು, ಡಿಫರೆನ್ಸ್ ಇರ್ಬೋದು, ಅದೆಲ್ಲ ಸ್ಲೋಲಿ ಹೊರಗಡೆ ಬರ್ತದೆ. ಮತ್ತು ಅವರ ತಪ್ಪಿನಿಂದಲೇ ಸರ್ಕಾರ ಹೋಗ್ತದೆ ಹೊರತು ಭಾರತೀಯ ಜನತಾ ಪಾರ್ಟಿ ಏನೋ ಒಂದು ಆಪರೇಷನ್ ಕಮಲ ಮತ್ತೊಂದು ಮಾಡೋದು ಬೇಕಾಗಿಲ್ಲ. ಅಲ್ಲೇ ಇದ್ದಂಥ ಕಾಂಗ್ರೆಸ್ಸಿನ ಶಾಸಕರೇ ಭಾಳಷ್ಟು ಜನ ಅಸಮಾಧಾನದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಎಟ್ ಎನಿ ಕಾಸ್ಟ್ ಆಫ್ಟರ್ ಪಾರ್ಲಿಮೆಂಟ್ ಎಲೆಕ್ಷನ್ ಏನು ಬೇಕಾದರೂ ಆಗ್ಬೋದು. ಅಲ್ಲ, ಈಗ DK ಒಂದು ಆರೋಪ ಮಾಡಿದ್ದಾರೆ, ಕೇರಳದಲ್ಲೂ ಒಂದು ಯಾಗ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರದ ವಿರುದ್ಧ, ಸರ್ಕಾರದ ಪತನಕ್ಕೆ ಅನ್ನೋ ಒಂದು ಆರೋಪ ಮಾಡಿದ್ದಾರೆ. ಶತ್ರು ಭೈರವಿ ಯಾಗ ಮಾಡ್ತಾ ಇದ್ದಾರೆ. ಈಗ DK ಶಿವಕುಮಾರ್ ಈ ಯಾಗ ಪೂಜೆ ಮತ್ತೊಂದು ಮಾಡಿದಾಗ DK ಶಿವಕುಮಾರ್ ಮೀರಿಸಿದವರೇ ಇಲ್ಲ. ಈಸ್ ಎಕ್ಸ್ಪರ್ಟ್, ಅದರಲ್ಲಿ ಎಕ್ಸ್ಪರ್ಟ್ ಇದ್ದಂಥವ್ರು. ಅಲ್ಲ, ಅದಕ್ಕೆ ಅವರೇ ಹೇಳ್ತಾ ಇದ್ದಾರೆ. ಅಲ್ಲ, ಅವರೇ ಹೇಳ್ತಾರಲ್ಲ, ಅದಕ್ಕೆ ಕೌಂಟರ್ ಮಾಡಲಿಕ್ಕೂ ಅವ್ರಿಗೆ ಗುರ್ತಿದೆ. ಆ ರೀತಿ ಯಾರಾದ್ರೂ ಮಾಡ್ತಾ ಇದ್ರೆ ಅದಕ್ಕೆ ಪ್ರತಿಯಾಗಿ ಏನು ಮಾಡ್ಬೇಕು ಅನ್ನೋದು ಗುರ್ತಿದೆ DK ಶಿವಕುಮಾರ್ಗೆ. ಹೀಗಾಗಿ ಕೇರಳ ಎಲ್ಲ ಮತ್ತು ಇನ್ನೊಂದು ಎಲ್ಲೇ ಭೂಗತದಲ್ಲಿ ಎಲ್ಲೇ ಒಂದು ಕಡೆ ಹೋಗಿ ಯಾಗ ಮಾಡಿ ಅದನ್ನು ಕೌಂಟರ್ ಮಾಡಲಿಕ್ಕೂ ಅವ್ರಿಗೆ ತಾಕತ್ತಿದೆ DK ಶಿವಕುಮಾರ್ಗೆ. ಅಂದ್ರೆ ನೀವು ಮಾಡಿದ ಖರೆ ಅಂತಾರೆ. ಅಲ್ಲಿ ನಾ ಏನು ಹೇಳೋದು, ಕರೆ ಐತೋ ಸುಳ್ಳೈತು ಗೊತ್ತಿಲ್ಲ, ಆದರೆ ಈ ರೀತಿ ಅವ್ರು ಹೇಳಿ ಈಗ ತಮ್ಮನ್ನು ತಾವೇ ಒಂದು ರೀತಿ ಕೆಳ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಈ ರೀತಿ ಯಾಗ ಮತ್ತೊಂದರಿಂದ ಒಬ್ಬ ಮನುಷ್ಯನ ವಿನಾಶ ಆಗ್ತದೆ, ಮತ್ತೊಬ್ಬಗೆ ತೊಂದರೆ ಆಗ್ತದೆ ಅನ್ನೋದಾದ್ರೆ ಎಲ್ಲರೂ ಅದನ್ನೇ ಮಾಡ್ತಿದ್ರು, ಬೆಳಗಿನ ಸಾಯಂಕಾಲ ಅದನ್ನೇ ಮಾಡ್ತಿದ್ರು. ಹೀಗಾಗಿ ನಾವು ಬಸವಣ್ಣವರ ತತ್ವವನ್ನು ಪಾಲನೆ ಮಾಡುವಂಥ ವ್ಯಕ್ತಿ ನಾನು. ಇಂಥದ್ರ ಮೇಲೆ ನಂಬಿಕೆನೇ ಇಲ್ಲ ನನಗೆ. ಆದರೆ DK ಶಿವಕುಮಾರ್ ಅಂತವರು ಈ ರೀತಿ ಹೇಳ್ತಾರಂತಂದರೆ ಅದರಲ್ಲಿ ಈಸ್ ಎಕ್ಸ್ಪರ್ಟ್. ಯಾಗ ಯಜ್ಞ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅವರು. ಎಲ್ಲೆಲ್ಲಿ ಹೋಗಿ ಬೆಳಗ್ಗೆ 4 ಗಂಟೆಗೂ 5 ಗಂಟೆಗೆ ಹೋಗಿ ಯಾಗ ಮಾಡಿ ಬಂದಂಥವ್ರು ಇದ್ದಾರೆ DK ಶಿವಕುಮಾರ್. ಈಗ ಯಾವುದೋ ಯಾಗದ ಬಗ್ಗೆ ಏನೋ ಮಾತಾಡ್ತಿದ್ದಾರೆ, ಅದಕ್ಕೆ ಅವರೇ ಉತ್ತರ ಕೊಡಬೇಕಾಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.